ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ FA 2ರ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ. ಇದು ಬಂದ್ಬಿಟ್ಟು FA 2 ಕ್ವಶನ್ ಪೇಪರ್ ಇದೆ, ಜೊತೆಗೆ ಕೀ ಆನ್ಸರ್ಸ್ಗಳನ್ನು ಕೂಡ ತಂದಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕ್ವಶನ್ಸ್ ಇದ್ದಾವೆ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನ ಸಹಿತ ನೋಡೋಣ. ಪ್ರಶ್ನೆ ಪತ್ರಿಕೆ ಮೇನ್ ಕ್ವಶನ್ ಫಸ್ಟಲ್ಲಿರೋದು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಓನ್ಲಿ 1 ಕ್ವಶನ್ 1 ಮಾರ್ಕ್. ಪ್ರಶ್ನೆ ಇರೋದು ಫಸ್ಟ್ ಒನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಫಸ್ಟ್ ಒನ್, ಮುದ್ದು ರಮಾ ಪ್ಲೇಸ್ ಫುಟ್ಬಾಲ್ ಡ್ಯಾಶ್ ಅಂತ ಇದೆ. ಸೊ ಏನು ಕ್ವಶನ್ ಟ್ಯಾಗ್ ಆಗ್ತದೆ? ಡಿಡ್ ಹಿ, ಡಿಡಂಟ್ ಹಿ, ಡಸ್ ಹಿ, ಡಸಂಟ್ ಹಿ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ, ಡಸಂಟ್ ಹಿ ಅಂತಕ್ಕಂಥದ್ದು ಸರಿ ಇದೆ. ಮೋಟೋ ಸೆಕೆಂಡ್ ಕ್ವಶನ್, ಡೂ ಆಸ್ ಡೈರೆಕ್ಟೆಡ್ ಅಂತ ಟೋಟಲಿ 4 ಕ್ವಶನ್ಸ್ ಇದಾವೆ. ಈಚ್ ಕ್ವಶನ್ ಕ್ಯಾರಿಗೆ 1 ಮಾರ್ಕ್. ಕ್ವಶನ್ ನಂಬರ್ ಸೆಕೆಂಡಲ್ಲಿರೋದು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸೊ ನೋಡಿ ಸೆಂಟೆನ್ಸ್ ಇರೋದು ದ ರೆಸಿಡೆಂಟ್ ಸೆಲೆಬ್ರೇಟ್ ದ ಇಂಡಿಪೆಂಡೆನ್ಸ್ ಡೇ ಅಂತ ಇದೆ. ಸೊ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ದ ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಬೈ ದ ರೆಸಿಡೆಂಟ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ ಥರ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟಬಲ್ ಆರ್ಟಿಕಲ್ ಅಂತ ಇದೆ. ಚಂದ್ರು ಈಸ್ ಡ್ಯಾಶ್ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ದ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 4, ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಟು ಅಂತ ಇದೆ. ದಿಸ್ ಬೈಕ್ ಈಸ್ ಸ್ಮಾಲ್, ಐ ಕಾಂಟ್ ರೈಡ್ ಇಟ್ ಅಂತ ಇದೆ. ಸೊ ಏನಾಗ್ತದಪ್ಪ ಅಂದ್ರೆ ದಿಸ್ ಬೈಕ್ ಈಸ್ ಟೂ ಸ್ಮಾಲ್ ಟು ರೈಡ್ ಅಂತಕ್ಕಂಥದ್ದು ಉತ್ತರ. ಇನ್ ಯೂಸ್ ದ ವರ್ಡ್ ಆರ್ಚರ್ಡ್ ಆಸ್ ಅ ನೌನ್ ಇನ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಸೊ ಮೈ ಫಾದರ್ ಹ್ಯಾಸ್ ಅ ಬ್ಯೂಟಿಫುಲ್ ಆರ್ಚರ್ಡ್ ಇನ್ ದ ವಿಲೇಜ್ ಅಂತಕ್ಕಂಥದ್ದು ಉತ್ತರ ಬರಬೇಕು. ನೆಕ್ಸ್ಟ್ ಹೋಗೋಣ 2-3 ಕ್ವಶನ್ಸ್ ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ. ಟೋಟಲಿ 3 ಕ್ವಶನ್ಸ್ ಇದ್ದಾವೆ. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್, ಟೋಟಲ್ 6 ಮಾರ್ಕ್. ಕ್ವಶನ್ ನಂಬರ್ 6 ಒನ್, ಅಂಬೇಡ್ಕರ್ ವಾಸ್ ಅ ಒರಾಸಿಯಸ್ ರೀಡರ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಏನು ಬರಿಬಹುದು? ಎಸ್, ಅಂಬೇಡ್ಕರ್ ವಾಸ್ ಅ ಒರಾಸಿಯಸ್ ರೀಡರ್. ಹಿ ಹ್ಯಾಡ್ ಅ ಗ್ರೇಟ್ ಥ್ರಸ್ಟ್ ಫಾರ್ ಬುಕ್ಸ್. ವೆನ್ ಹಿ ವಾಸ್ ಅ ಸ್ಟೂಡೆಂಟ್ ಹಿ ಬಾಟ್ ಅ ಬುಕ್ಸ್ ಬೈ curtailing his daily needs. When he was in America, he purchased about 2,000 old books. He sent 32 boxes of books from England ಅಂತಕ್ಕಂಥದ್ದು ಬರೀಬೇಕು. 7th question, who are the 2 speakers in the poem The Song of India? What does the speaker want to sing about ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು the 2 speakers are the poet and the motherland. The poet wants to sing about his country, beautiful and filled with tradition and culture the ways he sees it. So next ಹೋಗೋಣ ಮುಂದಿನ ಪ್ರಶ್ನೆ. ನೆಕ್ಸ್ಟ್ 8th one, ನೆಹರು ಚೂಸ್ ಅಂಬೇಡ್ಕರ್ ಆಸ್ ಅ ಲಾ ಮಿನಿಸ್ಟರ್ ಫಾರ್ 3 reasons. ವಾಟ್ ಆರ್ ದೇ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಹಿ ಹ್ಯಾಡ್ ಅ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಸೆಕೆಂಡ್ ಒನ್, ಹೀಸ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಥರ್ಡ್ ಒನ್, ಹೀಸ್ ಅ ಓನ್ ಕಂಪ್ಯಾನನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಅಂತಕ್ಕಂಥದ್ದು ಉತ್ತರದಲ್ಲಿ ಪಾಯಿಂಟ್ಸ್ ಬರೀಬೇಕು. ಇನ್ನು 3 ಮಾರ್ಕ್ಸ್ ಕ್ವಶನ್ದಲ್ಲಿ ಕೇಳಿದ್ದಾರೆ. 9th ಒನ್, ರೈಟ್ ದ ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಇನ್ ಯುವರ್ ಓನ್ ವರ್ಡ್ಸ್ ಅಂತಕ್ಕಂಥದ್ದು 3 ಕ್ವಶನ್ಸ್ 5 to 6 ಸೆಂಟೆನ್ಸಲ್ಲಿ ಬರೀಬೇಕು. ಆನ್ಸರ್ ಇದೆ, ಐ ಆಮ್ ದ ಲ್ಯಾಂಡ್ ಪೋಯಮ್ ಈಸ್ ರಿಟನ್ ಬೈ ಮೆರಿನಾ ಡಿ ಬೆಲ್ಜೆಂಟಾ. ದ ಅರ್ತ್ ಈಸ್ ದ ಸ್ಪೀಕರ್ ಇನ್ ದ ಪೋಯಮ್. ಅರ್ತ್ ಈಸ್ ಕಂಪೇರ್ಡ್ ಟು ಮದರ್, symbol of patience. Mother Earth is being exploited by human beings in many ways, but mother bears everything patiently. The people occupy the land, it remains calm and patient. The land bears everything without a complaint. The earth says to human beings, you can't put a fence around the planet earth ಅಂತಕ್ಕಂಥದ್ದು ಇತ್ತು. ಇನ್ನು ಎಕ್ಸ್ಟ್ರಾಕ್ಟ್ ಇದೆ ನೋಡಿ, ಏನಿದೆ 10th ಕ್ವಶನ್ ಅಲ್ಲಿ, ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್ ಅಂತ 3 ಮಾರ್ಕ್ಸ್ಗೆ ಇದೆ. ಫಸ್ಟ್ ನೋಡೋಣ, ಹೂ ಈಸ್ ದ ಸ್ಪೀಕರ್ ಅಂತ ಇದೆ. ಸೊ ಏನು ಬರಿಬೇಕಾಗಿತ್ತಲ್ಲಿ? ಡಾನ್ ಅನ್ಸೆಲ್ಮೋ ಅಥವಾ ಓಲ್ಡ್ ಮ್ಯಾನ್ ಅನ್ನೋದು ಬರಿಬೇಕು. ಬಿದಲ್ಲಿ ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೂ ಡು ದ ಟ್ರೀಸ್ ಬಿಲಾಂಗ್ಸ್ ಟು ಅಂತ ಕೇಳಿದ್ದಾರೆ. ಟು ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಅಂತಕ್ಕಂಥದ್ದು ಉತ್ತರ. ಸಿದಲ್ಲಿ ವೈ ಡಿಡ್ ಹಿ ಸೇ ಲೈಕ್ ದಿಸ್ ಅಂತ ಕೇಳಿದ್ದಾರೆ. ಬಿಕಾಸ್ ದ ಟ್ರೀಸ್ ಹ್ಯಾಡ್ ಬೀನ್ ಪ್ಲಾಂಟೆಡ್ ಇನ್ ದ ಮೆಮೊರಿ ಆಫ್ ದ ನ್ಯೂ ಬಾರ್ನ್ ಚೈಲ್ಡ್ ಅಂತಕ್ಕಂಥದ್ದು ಬರಿಬೇಕು. ಇನ್ನು ಲಾಸ್ಟ್ ಪ್ರೊಫೈಲ್ಗಳನ್ನು ಬರೀತಕ್ಕಂಥದ್ದು. ಇಲ್ಲಿ ವಿನಾಯಕ ಕೃಷ್ಣ ಗೋಕಾಕ್ ಅವರ ಬಗ್ಗೆ ಒಂದು ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸಿ ನೀವು ಪ್ರೊಫೈಲ್ಗಳನ್ನು ಮಾಡಬೇಕು 3 ಮಾರ್ಕ್ಸ್ಗೆ. ಏನಿದೆ ನೋಡಿ, ಡೇಟ್ ಆಫ್ ಬರ್ತ್ ಇದೆ 9th August 1909 ಇದೆ.
ಬರ್ತ್ ಪ್ಲೇಸ್ ಸವನೂರು, ಎಜುಕೇಷನ್ ಕರ್ನಾಟಕ ಕಾಲೇಜ್ ಧಾರವಾಡ, ಅಕ್ಯುಪೇಷನ್ ದ ಪೋಯೆಟ್, ವರ್ಸ್ ಅಲ್ಲಿ ಭಾರತ ಸಿಂಧು ರಶ್ಮಿ ದ ಕನ್ಸೆಪ್ಟ್ ಆಫ್ ಇಂಡಿಯಾ ಲಿಟ್ರೇಚರ್, ಅವಾರ್ಡ್ಸ್ ಅಲ್ಲಿ ಜ್ಞಾನಪೀಠ ಅವಾರ್ಡ್, ಡೈಡ್ ಅಲ್ಲಿ 28 ಏಪ್ರಿಲ್ 1992 ಅಂತ ಇದೆ. ಇದನ್ನ ಸಿಂಪಲ್ ಆಗಿ ಈ ತರತಾಗಿ ನೀವು ಬರಿಬೇಕು. ವಿನಾಯಕ ಕೃಷ್ಣ ಗೋಕಾಕ ವಾಸ್ born on 9th August 1909 in Savanura. He was a poet. He had completed his education at Karnataka College, Dharawada. His notable works are Bharata Sindhu Rasmi, The Concept of India Literature. He was awarded with the Jnanapita for his great work. He died on 28th April 1922 ಅಂತಕ್ಕಂಥದ್ದು ಬರಿಬೇಕು. ಇಷ್ಟಿತ್ತು ಸ್ನೇಹಿತರೆ SSLCಯ FA 2ದಲ್ಲಿರ್ತಕ್ಕಂಥ ಒಂದು ಇಂಗ್ಲಿಷ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಕೊಟ್ಟಿದ್ದೀನಿ. ಉಳಿದ ಎಲ್ಲ ವಿಷಯಗಳ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಏನು ಮಾಡಿದ್ದೀನಿ ಅಂತಂದರೆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ನೀವು ಬಂದು ಜಾಯ್ನ್ ಆಗೋದ್ರಿಂದ ನೀವು ಬೇಗನೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ನ ಫಸ್ಟ್ ಆಗಿ ನೋಡ್ತೀರಿ. ಸೊ ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.